ಫೇಸ್ಬುಕ್ ನೇಮ್ ಹೇಗೆ ಚೇಂಜ್ ಮಾಡೋದಂತ ನಾ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಬನ್ನಿ. ನಿಮ್ಮ ಫೇಸ್ಬುಕ್ ಅಕೌಂಟ್ ಹೆಸರು ತಪ್ಪಿದ್ರೆ ಅದನ್ನ ಹೇಗೆ ಸರಿಪಡಿಸೋದಂತ ಇವಾಗ ತಿಳಿಸ್ಕೊಡ್ತೀನಿ ಬನ್ನಿ. ಹಳೆ ಫೇಸ್ಬುಕ್ ಅಕೌಂಟ್ಗೆ ಹೊಸ ಹೆಸರು ಹೇಗೆ ಸೇರಿಸೋದಂತ ನಾ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಬನ್ನಿ. ಫಸ್ಟ್ ನಿಮ್ಮ ಫೇಸ್ಬುಕ್ ಓಪನ್ ಮಾಡ್ಕೊಳ್ಳಿ. ಇವಾಗ ಇಲ್ಲಿ ನಿಮ್ಮ ಪ್ರೊಫೈಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ರೈಟ್ ಸೈಡ್ ಮೇಲ್ಗಡೆ ನಿಮ್ಮ ಪ್ರೊಫೈಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ಇವಾಗ ಸ್ವಲ್ಪ ಮೇಲ್ಗಡೆ ಸ್ಕ್ರೋಲ್ ಮಾಡಿ. ಕೆಳಗಡೆ ಸೆಟ್ಟಿಂಗ್ ಆ್ಯಂಡ್ ಪ್ರೈವಸಿ ಅಂತಿದೆಯಲ್ಲ, ಸೆಟ್ಟಿಂಗ್ ಆ್ಯಂಡ್ ಪ್ರೈವಸಿ ಮೇಲೆ ಕ್ಲಿಕ್ ಮಾಡಿ. ಇವಾಗ ಸೆಟ್ಟಿಂಗ್ಸ್ ಮೇಲೆ ಕ್ಲಿಕ್ ಮಾಡಿ. ಇವಾಗ ಇಲ್ಲಿ ಅಕೌಂಟ್ ಸೆಂಟರ್ ಅಂತಿದೆಯಲ್ಲ ಬ್ಲೂ ಕಲರ್, ಅದ್ರ ಮೇಲೆ ಕ್ಲಿಕ್ ಮಾಡಿ. ಇವಾಗ ಇಲ್ಲಿ ಪ್ರೊಫೈಲ್ ಅಂತಿದೆಯಲ್ಲ, ಪ್ರೊಫೈಲ್ ಮೇಲೆ ಕ್ಲಿಕ್ ಮಾಡಿ. ಇವಾಗ ಇಲ್ಲಿ ಫೇಸ್ಬುಕ್ ಅಂತಿದೆಯಲ್ಲ, ಫೇಸ್ಬುಕ್ ಮೇಲೆ ಕ್ಲಿಕ್ ಮಾಡಿ. ಇವಾಗ ಇಲ್ಲಿ ನೇಮ್ ಅಂತಿದೆಯಲ್ಲ, ನೇಮ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಫಸ್ಟ್ ನೇಮ್ ಲಾಸ್ಟ್ ನೇಮ್ ಎರಡು ಇರ್ತವೆ. ಇದರಲ್ಲಿ ಏನ್ ಚೇಂಜ್ ಮಾಡ್ಬೇಕು ಅನ್ಕೊಂಡಿದ್ರು ಅದನ್ನ ಚೇಂಜ್ ಮಾಡಿ. ನಾನು ಫಸ್ಟ್ ನೇಮ್ ಅಷ್ಟೇ ಇರಲಿ, ಲಾಸ್ಟ್ ನೇಮ್ ಚೇಂಜ್ ಮಾಡ್ತೀನಿ. ಇವಾಗ ಇದೇ ತರ ನೀವು ಫುಲ್ ನೇಮ್ ಚೇಂಜ್ ಮಾಡೋಕೆ ಫುಲ್ ನೇಮ್ ಚೇಂಜ್ ಮಾಡಿ, ಇಲ್ಲ ಲಾಸ್ಟ್ ನೇಮ್ ಚೇಂಜ್ ಮಾಡಿದ್ರೆ ಲಾಸ್ಟ್ ನೇಮ್ ಚೇಂಜ್ ಮಾಡಿ. ನಾವು ಉದಾಹರಣೆಗೆ ಇಲ್ಲಿ ಚೇಂಜ್ ಮಾಡಿ ತೋರಿಸ್ ನೋಡಿ. ಇದೇ ತರ ನೀವು ಚೇಂಜ್ ಮಾಡಿ. ಹೆಸರು ಒಮ್ಮೆ ಕರೆಕ್ಟ್ ಟೈಪ್ ಮಾಡಿ. ಹೆಸರು ಒಮ್ಮೆ ಕರೆಕ್ಟ್ ಆಗಿ ಟೈಪ್ ಮಾಡಿ. ಇಲ್ಲಾಂದ್ರೆ ನೀವು ಒಮ್ಮೆ ಹೆಸರು ಚೇಂಜ್ ಮಾಡಿದ್ರೆ 2 ತಿಂಗಳ ತನಕ ಹೆಸರು ಚೇಂಜ್ ಮಾಡಕ್ ಬರಲ್ಲ. ಅದಕ್ಕೋಸ್ಕರ ಯಾವಾಗೇ ಆಗಲಿ ಹೆಸರು ಚೇಂಜ್ ಮಾಡಕ್ಕಲ್ಲ ನೋಡ್ಕೊಂಡು ಚೇಂಜ್ ಮಾಡಿ. ಸ್ಪೆಲ್ಲಿಂಗ್ ಅದೆಲ್ಲ ಕರೆಕ್ಟ್ ಆಗಿ ನೋಡ್ಕೊಂಡ ನಂತರ ಕೆಳಗಡೆ ಚೇಂಜ್ ಮೇಲೆ ಕ್ಲಿಕ್ ಮಾಡಿ. ಕೆಳಗಡೆ ರಿವ್ಯೂ ಚೇಂಜ್ ಅಂತ ಬ್ಲೂ ಕಲರ್ ಇದೆಯಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಹೆಸರು ಚೇಂಜ್ ಆಗುತ್ತೆ. ಇವಾಗ ಇಲ್ಲಿ ಒಮ್ಮೆ ನೋಡಿಕೊಳ್ಳಿ. ಇವಾಗ ಇಲ್ಲಿ 2 ಹೆಸರು ತೋರಿಸ್ತಾನೆ. ನಿಮ್ಗೆ ಯಾವ್ದು ಇಷ್ಟ ಇರುತ್ತೆ ಹೆಸರು, ಅದ್ರ ಮೇಲೆ ಬ್ಲೂ ಟಿಕ್ ಇಟ್ಟು ಕೆಳಗಡೆ ಕ್ಲಿಕ್ ಮಾಡಿ. ಕೆಳಗಡೆ ಸೇವ್ ಚೇಂಜ್ ಅಂತ ಇದೆಯಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಹೆಸರು ಚೇಂಜ್ ಆಗುತ್ತೆ. ಈ ತರ ಹೆಸರು ಚೇಂಜ್ ಮಾಡೋದು. ಹೆಸರು ಒಮ್ಮೆ ಸೆಲೆಕ್ಟ್ ಮಾಡಿದ ನಂತರ 2 ತಿಂಗಳ ಚೇಂಜ್ ಮಾಡಕ್ ಬರಲ್ಲ. ಅದಕ್ಕೋಸ್ಕರ ನೋಡಿ ಚೇಂಜ್ ಮಾಡಿಕೊಳ್ಳಿ. ಚೇಂಜ್ ಮಾಡಿದ ನಂತರ ಬ್ಯಾಕ್ ಬನ್ನಿ. ನಿಮ್ಮ ಪ್ರೊಫೈಲ್ಗೆ ಇಲ್ಲಿ ಬನ್ನಿ. ಬ್ಯಾಕ್ ಬಂದ ನಂತರ ಒಮ್ಮೆ ರೀಪ್ರೆಸ್ ಮಾಡಿ. ಇವಾಗ ರೀಪ್ರೆಸ್ ಮಾಡಿ ಒಮ್ಮೆ, ನಿಮ್ಮ ಹೆಸರು ಚೇಂಜ್ ಆಗುತ್ತೆ. ಚೇಂಜ್ ಆಯ್ತು ನೋಡಿ ಹೆಸರು. ಈ ತರ ಫೇಸ್ಬುಕ್ ಹೆಸರು ಚೇಂಜ್ ಮಾಡೋದು. ಈ ವಿಡಿಯೋ ಯೂಸ್ಫುಲ್ ಆದ್ರೆ ಒಂದು ಲೈಕ್ ಮಾಡಿ, ಇಲ್ಲ ಅಂದ್ರೆ ಒಂದು ಕಾಮೆಂಟ್ ಅನ್ನ ಮಾಡಿ. ಥ್ಯಾಂಕ್ ಯು ವಿಡಿಯೋ ನೋಡೋದಕ್ಕೆ.